ನಾನು ಪಾಪಿ ಕಚಡ ನನ್ ಮಗ ವರ್ಷ ನನ್ ಮಗ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು 2ನೇ ದಿನ. ಸೊ ನೋಡ್ಬೋದು ಪೆಟ್ರೋಲ್ ಬಂಕಲ್ಲಿ ರೆಡಿಯಾಗಿದ್ದೀವಿ. ರಾತ್ರಿ ಎಲ್ಲ ಗಾಡೀಲೇ ಮಲಗಿಬಿಟ್ಟಿದ್ದು, ನೆಮ್ಮದಿಯಾಗಿ ನಿದ್ದೆ ಬಂತು. ರೂಮೆಲ್ಲ ಹುಡುಕಿದ್ದು, ಬಟ್ ರೂಮೆಲ್ಲ 4,500 3,000 ಹಂಗೆ ಜಾಸ್ತಿ ತೋರಿಸ್ತಾಯಿತ್ತು. ನಾವು ರೂಮಿಗೆ ಹುಡ್ಕೋ ಅಷ್ಟರಲ್ಲಿ 12 ಗಂಟೆನೂ ಆಗೋಗಿತ್ತು. ಬೆಳಗ್ಗೆ ಎದ್ದು ಹೊರಡಬೇಕಾಗಿತ್ತು. ಹಂಗಾಗಿ ಏನಾಯ್ತಪ್ಪ ಅಂತಂದರೆ ಟ್ರೈ ಮಾಡಿದು ರೂಮ್ಗೆ ಆದಷ್ಟು ಯಾವ ರೂಮ್ ಸಿಗಲಿಲ್ಲ. ಸೊ ಹಂಗಾಗಿ ನಾವೇನು ಮಾಡಿದ್ದು, ಗಾಡೀಲೇ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ನೋಡಿ ಗಾಡೀಲೇ ಮಲ್ಕೊಂಬಿಟ್ಟಿದ್ದು. ನೆಮ್ಮದಿಯಾಗಿ 4 ಜನಕ್ಕೆ ಇನೋವಾ ಕ್ರಿಸ್ಟಾದಲ್ಲಿ ಮಸ್ತಾಗಿ ಮಲ್ಕೋಬೋದು. ಸೊ ನೆಮ್ಮದಿಯಾಗಿ ನಿದ್ದೆ ಮಾಡ್ದು. ಬೆಳಗಿನ ಜಾವ ಆಲ್ಮೋಸ್ಟು 7 ಗಂಟೆ ಆಯ್ತಾ ಬಂತು. 7 ಗಂಟೆ 7:15 ಆಗಿದೆ. ಸೊ ನಾನೇನು ಮಾಡಿದೆ, ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿಲ್ದಾರ ಕಾಣಿಸ್ಬೋದು, ಬಟ್ ಗೊತ್ತಲ್ಲ ನಿಮಗೆ, ಹೊರಗಡೆ ಬಂದಾಗ ನಿದ್ದೆ ಅಷ್ಟು 100% ಆಗಿಲ್ಲ, ಒಂದು 70% ನಿದ್ದೆ ಮಾಡಿದ್ದೀವಿ ಗಾಡೀಲೇ. ಸೊ ಬನ್ನಿ ಇವಾಗ ನೆಕ್ಸ್ಟು 1 ಅವರ್ ಹೋಗಬೇಕು. 1 ಅವರ್ ಹೋಗಿ ಅಲ್ಲಿ ಬೋಟಿಂಗು ವೀಡಿಯೋ ಎಲ್ಲ ಮಾಡಿ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ಸಿಗೋಣ. ನೆಕ್ಸ್ಟು ಸೆಂಟ್ರಲ್ಲಿ ಎಲ್ಲರೂ ಟಿಫನ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಇವಾಗ ಹೊರಡಬೇಕು. ನಮ್ಮ ಹುಡುಗರೆಲ್ಲ ಇನ್ನು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಸೊ ನಾನು ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ಬಿಟ್ಟು. ಬನ್ನಿ ಇವಾಗ ನೆಕ್ಸ್ಟು ಡೆಸ್ಟಿನೇಷನಲ್ಲಿ ಸಿಗೋಣ. ನೋಡೋದು ಪೆಟ್ರೋಲ್ ಬಂಕೆ. ಇವತ್ತಿನ ರೂಮು ನಮಗೆ ಗಾಡಿನೇ. ಸೊ 4,000 ರೂಪಾಯಿ ದುಡ್ಡು ಉಳಿಸ್ಬಿಟ್ಟಿದೆ. ಇನೋವಾ ಕ್ರಿಸ್ಟಾ ನೆಮ್ಮದಿಯಾಗಿ ಮಲ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ ಒಂದು 70% 80% ನಿದ್ದೆ ಮಾಡಿದ್ದೀವಿ. ಇನ್ನೊಂದು 20% ಮಾಡಿಲ್ಲ, ಅಷ್ಟೇ ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ, ನೆಮ್ಮದಿಯಾಗಿ ಮಲಗ್ಬೋದು. ಬನ್ನಿ ಸಿಗೋಣ ಫ್ರೆಂಡ್ಸ್. ಇದು ಮರವಂತೆ ಬೀಚು. ಇವಾಗ ಇಲ್ಲಿ ಅಂದವೇ ಹೋಯ್ತಾ ಇದ್ದೀವಿ. ನೋಡ್ದು ನಿಲ್ಲಿಸಿ ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ತು. ಸೊ ಹಂಗೆ ಹೋಗೋಣ ಅಂದ್ಕೊಂಡು ಮತ್ತೆ ಬೇಡ, ಒಂದು ಸ್ವಲ್ಪ ಹೊತ್ತು ನೋಡೋಣ, ಬೀಚ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ಟೂರ್ಗೆ ಬಂದಿರೋರು ಎಲ್ಲರೂ ಸಹ ಕಾಫಿ ಟೀ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಕೆಲವು ಜನ ಟಿಫನ್ ಮಾಡ್ಕೊಂಡು ತಿಂತಾಯಿದ್ದಾರೆ. ಕೆಲವು ಜನ ಟಿಫನ್ ಪಾರ್ಸಲ್ ತೊಗೊಂಬಂದು ಬಾಕ್ಸಲ್ಲಿ ಹಾಕ್ಕೊಂಡು ತಿಂತಾಯಿದ್ದಾರೆ. ಬೆಳಗ್ಗೆನೇ ಇಂಥ ಕಡೆ ಟಿಫನ್ ಮಾಡೋಕ್ಕೆ ಒಂಥರ ಮಜಾ ಸಖತ್ತಾಗಿರುತ್ತೆ. ಇಲ್ಲಿ ಕಲ್ ಮೇಲೆ ನಡ್ಕೊಂಡು ಹೋಗುವಾಗಂತೂ ತುಂಬ ಹುಷಾರಾಗಿರಬೇಕು. ಆ ಕಡೆ ಮರವಂತೆ ಬೀಚ್ ಕಲ್ ಮೇಲೆ ಬಂದಿದ್ದೀವಿ. ಫೋಟೋಸಲ್ಲಿ ವೀಡಿಯೋಸಲ್ಲಿ ಎಲ್ಲ ನೋಡಿರ್ತೀರಲ್ಲ, ಡ್ರೋನ್ ಶಾಟು, ಮೊಬೈಲ್ ಇಲ್ದಿದ್ರೆ ಫುಲ್ ಶಾಟು. ನೋಡ್ರಿ ಏನು ಚೆನ್ನಾಗೈತೆ. ಇತ್ತಾ ಇದ್ದೀವಿ. ಹ್ಞೂ, ಇಲ್ಲೇನಾದ್ರು ಯಾಮಾರಿ ಫೋನ್ಗಿನ್ ಬಿತ್ತು ಅಂದರೆ ಹೊಗೆ ಫ್ರೆಂಡ್ಸ್, ಪಕ್ಕ ಆ ಥರ ಇದೆ. ಎಷ್ಟು ಚೆಂದ ಉಂಟು ಬಿಸಿಲು. ಡಿನ್ನರು, ಟಾಪ್ ಡಿನ್ನರು ಇಲ್ಲೇ. ಏನು ಟಾಪ್ ಡಿನ್ನರು? ಇಲ್ಲಿ ಕೂಡ ಡಿನ್ನರ್ ಮಾಡ್ತಾರಲ್ಲ. ಹಾಂ ಹಾಂ ಇಲ್ಲೇ ಡಿನ್ನರ್ ಮಾಡಿಸ್ತಾರೆ ಕಣ. ಅದೆಂಥದ್ದು ಇದ್ರ ಮೇಲೆ ತಾನೇ? ಹಾಂ, ಡಿನ್ನರು ಲಂಚು ಎಲ್ಲ. ಹಾಂ ಹಾಂ. ಯುವ ಪ್ರೇಮಿಗಳು ಚಚ್ಚುತ್ತಾ ಅವ್ರೆ ಫೋಟೋನಂತೂ.
ಟ್ರೈನಲ್ಲಿ ಎತ್ಕೊಂಡು ಹೋಗೋದು ಅವರು? ಟ್ರೈನಲ್ಲಿ ಎತ್ಕೊಂಡ್ಬಿಟ್ರೆ 200 ಆಗುತ್ತೆ. ಹೌದಾ? ನೋಡ್ರಿ ಇಲ್ಲೇನ ಟ್ರೈನಲ್ಲಿ ಮೇಲೆ ಎತ್ಕೊಂಡೋಗಿ ಊಟ ಮಾಡಿಸೋದು, ಕೆಳಗೆ ಊಟ ಮಾಡಿದ್ರೆ ಜಿನ್ ಆಗಲ್ಲ ಅಂತದ. ಸಮುದ್ರ ನೋಡ್ಕೊಂಡು ತಿನ್ಬೇಕು ಅಂತ. ಅಯ್ಯೋ ಯಾವ ಇದೆ ಸಮುದ್ರ ನೋಡ್ಕೊಂಡಲ್ಲ, ಸಮುದ್ರದ ಒಳಗಡೆ ಬಿಸಾಕ್ಬೇಕು ನಮ್ಮನ್ನ. ಚೆನ್ನಾಗಿದ್ದಿದೆ ಅಲ್ವಾ? ಇದೇ ಫೋಟೋದಲ್ಲಿ ಬರೋದು. ಮರವಂತೆ ಬೀಚು ಸೂಪರ್ ಆಗಿದೆ. ಸೊ ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡು, ಆದರೆ ಟೈಮ್ ಇಲ್ಲದಿರೋ ಕಾರಣ ಸ್ವಲ್ಪ ಬೇಗನೆ ಹೊರಟು, ಬಿಸಿಲು ಸ್ಟಾರ್ಟ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ತುಂಬ ಲೇಟ್ ಮಾಡಿದ್ರೆ ಇನ್ನೂ ಒಂದು 2-3 ಪ್ಲೇಸ್ ಕವರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಇಲ್ಲಿಂದ ಸೀದಾ ಹೊರಟ್ಬಿಟ್ವಿ. ಬೀಚ್ ಮಾತ್ರ ಸಖತ್ತಾಗೈತೆ. ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅನ್ನೋದು ಒಂದೇ ಬೇಜಾರು. ಈ ಕಡೆ ನದಿ, ಈ ಕಡೆ ಸಮುದ್ರ, ಈ ಕಡೆ ನದಿ, ಈ ಕಡೆ ಸಮುದ್ರ, ಸೂಪರಾಗಿರುತ್ತೆ. ಡ್ರೋನ್ ಶಾಟಲ್ಲಿ ವೀಡಿಯೋಸು ಅಥವಾ ಫೋಟೋಸು ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೊಬೈಲಲ್ಲೆಲ್ಲ ನಿಮ್ಗೆ ಅಷ್ಟು ಏನು ಚೆನ್ನಾಗಿ ಕಾಣಿಸಲ್ಲ. ಸೊ ನಾನು ತುಂಬ ವೀಡಿಯೋ ಮಾಡಿದೆ, ತುಂಬ ಗಾಳಿ ಸೌಂಡ್ ಬರ್ತಾ ಇರೋದ್ರಿಂದ ಮಾತಾಡಿರೋದೆಲ್ಲ ಕೇಳಿಸೇ ಇರಲಿಲ್ಲ. ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿಂದ ನೆಕ್ಸ್ಟು ಮುರುಡೇಶ್ವರ ಅಂತ ಇದ್ದಾರೆ, ಇಲ್ಲ ಇನ್ನೂ ಸೆಂಟ್ರಲ್ ಯಾವ್ದಾರು ಪ್ಲೇಸ್ ಸಿಕ್ಕಿರೋ ನೋಡೋಣ ಅಂತ ಇದ್ದಾರೆ. ನೋಡಬೇಕು ಯಾವ ಥರ ಮಾಡ್ತಾರೆ ಅಂತ. ನಾವು ಬೇರೆ ಇನ್ನೂ ಟಿಫನ್ ಮಾಡಿರಲಿಲ್ಲ. ಇಲ್ಲಿ ಏನು ಸಮಸ್ಯೆ ಅಂದರೆ ಬೀಚ್ ಪಕ್ಕದಲ್ಲಿ ಏನು ಅಂತ ಹೇಳ್ಕೊಳೋ ಥರ ಶಾಪ್ಗಳು ಇರಲಿಲ್ಲ. ನೋಡಿ ಬೇಜಾರಾಗಿತ್ತು. ಗೋವಾದಲ್ಲೆಲ್ಲ ಏನಪ್ಪ ಅಂದರೆ ಎಲ್ಲೋದ್ರೂ ಬೀಚ್ ಪಕ್ಕದಲ್ಲಿ ಏನಾದ್ರು ಒಂದು ಇದ್ದೇ ಇರುತ್ತೆ ಚೆನ್ನಾಗಿರೋದು. ನಮ್ಮ ಕರ್ನಾಟಕದಲ್ಲಿ ಡೆವಲಪ್ಮೆಂಟೇ ಮಾಡಿಲ್ಲ. ಸೊ ಇಲ್ಲಿ ಏನಾದ್ರು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರೆ ನಮ್ಮ ಕನ್ನಡಿಗರು ಬೇರೆ ಕಡೆ ಹೋಗೋದೇ ಇಲ್ಲ. ಅಷ್ಟು ಸೂಪರಾಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೇನು ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್ಗಳು. ಕರ್ನಾಟಕದಲ್ಲಿ ಎಂತೆಂಥ ಪ್ಲೇಸ್ಗಳಿದೆ, ಬಟ್ ಯಾರಿಗೂ ತುಂಬ ಗೊತ್ತಿಲ್ಲ, ತುಂಬ ಡೆವಲಪ್ಮೆಂಟ್ ಅಂತೂ ಮಾಡೇ ಇಲ್ಲ. ಸೊ ನಮಗೂ ನೋಡಿ ಬೇಜಾರಾಗಾಯಿತು. ಬನ್ನಿ ಇವಾಗ ನಾವು ಟಿಫನ್ ಮಾಡೋಕ್ಕೆ ಹೋಗೋಣ. ಇವತ್ತು ಟಿಫನ್ನು ಬನ್ಸು. ಏನೋ ಗೊತ್ತಿಲ್ಲ, ಇಲ್ಲಿ ಬಂದಾಗ ಬನ್ಸ್ ತಿನ್ನಬೇಕು ಅನಿಸ್ತಾಯಿತ್ತು, ಬನ್ಸ್ ತಿಂತಾಯಿದ್ದೀವಿ. ಬನ್ಸನ್ನು ತಿಂದ್ಕೊಂಡು ಸೀದಾ ನಾವು ಹೊರಟಿದ್ದೇನೆ ಮುರುಡೇಶ್ವರಕ್ಕೆ. ಸೊ ಮುರುಡೇಶ್ವರಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ, ಆನ್ ದ ವೇ ಹೋಗ್ತಾ ಇದ್ವಲ್ಲ, ಹಂಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರೋಣ ನೀರಲ್ಲಿ ಅಂತ ಹೇಳಿದ್ರು. ಸರಿ ಆಯಿತು ಹೋಗೋಣ ಅಂತ ಆರಾಮಾಗಿ ಎಲ್ಲರೂ ಹೊರಟ್ವಿ. ಬೆಳಗ್ಗೆನೇ ಆಗಿರೋದ್ರಿಂದ ಏನು ಅಷ್ಟು ರಶ್ಶು ಇರಲಿಲ್ಲ, ಜನಗಳು ರಶ್ಶು ಇರಲಿಲ್ಲ. ಆದರೆ ವೆಹಿಕಲ್ಗಳಂತೂ ಸಿಕ್ಕಾಬಟ್ಟೆ ಇದ್ದು, ಎಲ್ಲಿ ನೋಡೋದ್ರಲ್ಲಿ ವೆಹಿಕಲ್ಗಳು. ಇಲ್ಲಿ ಒಂದೊಂದು ಟೈಮಲ್ಲಿ ನಿಮಗೆ ಪಾರ್ಕಿಂಗ್ ಜಾಗ ಸಿಗಲ್ಲ, ಅದೇ ದೊಡ್ಡ ಸಮಸ್ಯೆ. ನಾವು ಒಳಗಡೆ ಹೋಗಿ ಪಾರ್ಕಿಂಗ್ ನಿಲ್ಲಿಸ್ಬೇಕು ಅಂತ ತುಂಬ ಸರ್ಚ್ ಮಾಡಿದು, ಎಲ್ಲೂ ನಮಗೆ ಪಾರ್ಕಿಂಗು ಸಿಗಲಿಲ್ಲ. ಕೊನೆಗೆ ಅಲ್ಲಿ ಕಾಸು ಕೊಟ್ಬಿಟ್ಟೆ ಹೋಗಿ ಪಾರ್ಕ್ ಮಾಡೋ ಪರಿಸ್ಥಿತಿ ಬಂತು. ಮುರುಡೇಶ್ವರ ಬೀಚು. ಏಯ್ ಸುಮ್ಮನೆ ಬೇಡ, ಚೆವಿ ಕಾಲು ಸುಡುತ್ತೆ. ಮುರುಡೇಶ್ವರ ಬೀಚು ಬಂದಿದ್ದೀವಿ. ಒಂದು ಸ್ವಲ್ಪ ತೆಗೆದ್ಬಿಟ್ಟು ಹೊರಡ್ತೀವಿ. ಬಿಸಿಲು ನೋಡ್ರಿ, ಬೆಳಗ್ಗೆ ಬಂದವರೆಲ್ಲ ಎಷ್ಟು ಜನ. ಭಯಾನಕ ಬಿಸಿಲು. ಸ್ಕೂಬಾ ಡ್ರೈವಿಂಗ್ ಕೇಳೋದು 3,500 ಅಂದರು ಪರ್ ಪರ್ಸನ್ನು. ಹಂಗಾಗಿ ಹೋಯ್ತಲ್ಲ, ಅದಕ್ಕೆ ಜಸ್ಟ್ ಹಿಂಗೆ ಬೀಚ್ ಆಟ ಆಡ್ಕೊಂಡು ಒಂದು 1/2 hour ಹೊರಡ್ತೀವಿ. ನೆಕ್ಸ್ಟು ಕುಮಟ. ಇಲ್ಲಡ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಮುರುಡೇಶ್ವರದಲ್ಲಿ ಇದ್ದೀವಿ. ನೋಡ್ಬೋದು ಜನ ಆಲ್ಮೋಸ್ಟ್ ಸ್ವಲ್ಪ ಫುಲ್ ಆಗ್ತಾವ್ರೆ. ಇಲ್ಲಿ ಏನು ಸಮಸ್ಯೆಗಳು ಅಂದರೆ, ಬಿಸಿಲಲ್ಲಿ ಕುಂತ್ಕೊಳಕ್ಕೆ ಅಂತ ನಾವು ಒಂದು ಎಲ್ಲೂ ಜಾಗ ಇರೋಲ್ಲ. ಎಲ್ಲಿ ಹೋದ್ರೂ ಬರೀ ಬಿಸಿಲೇ ಕಾಣಿಸ್ತಾ ಇರ್ತದೆ. ಛತ್ರಿಗಳು ಹಿಡ್ಕೊಂಡಿರಲ್ಲ, ಏನಿಲ್ಲ. ನೋಡಿ, ಸಾವಿರಾರು ಜನ ಬರ್ತಾರೆ ಸಾಟರ್ಡೆ ಸಂಡೇ. ಅಟ್ಲೀಸ್ಟ್ ಇಲ್ಲಿ ಒಂದು 10 ನಿಮಿಷ ಕುಂತ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಏನೂ ವ್ಯವಸ್ಥೆನೇ ಮಾಡಿಸಿಲ್ಲ. ಅದೇ ಗೋವಾಗೆ ಹೋದರೆ ಚೇರ್ಗಳಂತೆ ಈ ಥರ ಛತ್ರಿಗಳಂತೆ ಇಟ್ಟಿರ್ತಾರೆ, 100 ರೂಪಾಯಿ ತಗೋತಾರೆ ಒಬ್ಬರಿಗೆ. ಅಟ್ಲೀಸ್ಟ್ ಕುಂತ್ಕೊಂಡು ಹೋಗ್ಬೋದು ನೆಮ್ಮದಿಯಾಗಿ. ಇಲ್ಲಿ ಏನೂ ಇಲ್ಲ, ಬರೀ ಹೊಲ್ಸು ಮಾಡಿರ್ತಾರೆ, ಯಾವುದನ್ನು ಸರಿಯಾಗಿ ಮೇಂಟೈನ್ ಮಾಡೋಲ್ಲ. ಪಾರ್ಕಿಂಗ್ ನೋಡಿದ್ರೆ 30 ರೂಪಾಯಿ 50 ರೂಪಾಯಿ ತಗೋತಾರೆ. ಆದರೆ ಜನಗಳಿಗೆ ಮಾತ್ರ ಒಂದು ಚೂರು ಸೌಲಭ್ಯತೆ ಮಾಡಲ್ಲ. ಅದಕ್ಕೇ ನಮ್ಮ ಕರ್ನಾಟಕದವ್ರು ಎಲ್ಲ ಗೋವಾಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಬರ್ತಾರೆ. ಈ ಥರ ಗಲೀಜು ಮಾಡ್ಕೊಂಡಿದ್ರೆ ನಮ್ಮ ಕರ್ನಾಟಕನ ಯಾರು ಬರ್ತಾರೆ? ಯಾರೂ ಬರೋಲ್ಲ. ಅಟ್ಲೀಸ್ಟ್ ಇದನ್ನು ಒಂಚೂರು ಗಮನ ಹರಿಸಿ ಗೌರ್ಮೆಂಟ್ ಅವರು ಚೆನ್ನಾಗಿ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಪ್ಲೇಸ್ಗಳಿದೆ. ಅಯ್ಯೋ ಕರ್ಮ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ಶರಾವತಿ ಬ್ಯಾಕ್ ವಾಟರು, 1 hour ಬೋಟಿಂಗು.
ಸೊ ಇದಕ್ಕೆ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿದಾಗ ಇದೊಂದು ಪ್ಲೇಸ್ ತೋರಿಸ್ತು. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಂದು ನೋಡ್ದು ಯಾರೂ ಇನ್ನೂ ಬಂದಿರಲಿಲ್ಲ. ನಾವು ಬಂದು ಸ್ವಲ್ಪ ಹೊತ್ತಿಗೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೆಳಗ್ಗೆನೇ ನಮ್ಮ ಹುಡುಗನಿಗೆ ಆನ್ಲೈನಲ್ಲಿ ಅವ್ರ ಬೋಟಿಂಗ್ ಅವ್ರ ನಂಬರ್ ಸಿಕ್ಕಿತ್ತು. ಹಂಗಾಗಿ ಅವನೇನು ಮಾಡ್ದ, ಫೋನ್ ಮಾಡಿಬಿಟ್ಟು ಅವ್ರ ಬೋಟಿಂಗ್ ಅವ್ರ ಹತ್ರ ಮಾತಾಡ್ತಾಯಿದ್ದ. ನಾನು ಹಂಗೆ ಜಸ್ಟ್ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದು. ಇಲ್ಲಿ ಏನು ಸಮಸ್ಯೆ ಆಯಿತು ನಮಗೆ ಅಂತಂದರೆ, ನಾವು ಹೋಗಬೇಕಾಗಿದ್ದು ಬೇರೆ ಕಡೆ ಪ್ಲೇಸ್ಗೆ, ಬಟ್ ಗ್ಯಾಪಲ್ಲಿ ಯಾಮಾರಿ ಈ ಪ್ಲೇಸಿಗೆ ಬಂದು ಇಲ್ಲೂ ಚೆನ್ನಾಗಿತ್ತು. ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಏನೇನಿತ್ತು ಅಂತ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.